ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ ಹಾಗೂ ಆಷಾಢ ಮಾಸ, ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 14ನೇ ತಾರೀಕಿನ ತನಕ ನಿಜ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೆಯುತ್ತೆ. 15ರಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಹಾಗೆ ಜುಲೈ 17ರಿಂದ ದಕ್ಷಿಣಾಯಣ ಪ್ರಾರಂಭ ಆಗುವಂಥದ್ದು. ಇನ್ನು ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ 4ನೇ ತಾರೀಕಿನಂದು ಶುಕ್ರ ಸಿಂಹರಾಶಿಯನ್ನು ಪ್ರವೇಶ ಮಾಡಿದರೆ, 7ನೇ ತಾರೀಕು ಬುಧ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಜುಲೈ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು. ಇನ್ನು ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಮೀನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮೀನರಾಶಿಯವರಿಗೆ 7.5 ಜನ್ಮದಲ್ಲಿದ್ದರೂ ಕೂಡ ಈಗ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಅಕ್ಟೋಬರ್ 30ರ ತನಕ ಗುರುಬಲ ಇರುತ್ತೆ. 7.5 ಮಧ್ಯಭಾಗದಲ್ಲಿ ಇಂಥದ್ದೊಂದು ಗುರುಬಲ ಅನ್ನುವಂಥದ್ದು 12 ವರ್ಷಕ್ಕೊಮ್ಮೆ ಬರುತ್ತೆ. ಇದು ಮೀನರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡುವಂಥದ್ದು. ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಮಾನಸಿಕ ನೆಮ್ಮದಿ, ಉದ್ಯೋಗದ ಪರಿವರ್ತನೆಗಳು, ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್ಗಳು ಉಂಟಾಗುವಂಥದ್ದು, ಕುಟುಂಬದಲ್ಲಿ ಸೌಖ್ಯ ಮತ್ತು ನೆಮ್ಮದಿ, ಹಣಕಾಸಿನ ಅಭಿವೃದ್ಧಿ, ಇದೆಲ್ಲದನ್ನು ಕಾಣ್ಬೋದು. ಇವೆಲ್ಲದರ ನಡುವೆ ಯಾರ್ಯಾರು ಮೀನರಾಶಿಯವರು ವಿವಾಹದ ಅಂಚಿನಲ್ಲಿದ್ದಾರೆ, ಯಾರ್ಯಾರಿಗೆ ಬಹಳ ವಿಳಂಬಗಳು ಉಂಟಾಗ್ತಾ ಇದೆ, ಅಂಥವರಿಗೆ ಇದು ಒಂದು ಒಳ್ಳೆ ಗುರುಬಲ. ಆಲ್ಮೋಸ್ಟ್ 12 ವರ್ಷಕ್ಕೊಂದ್ಸರಿ ಈ ಥರದ ಒಂದು ಒಳ್ಳೆ ಸಮಯ ಬರುವಂಥದ್ದಿರುತ್ತೆ. ಸೊ ಮೀನರಾಶಿಯವರಿಗೆ ಅತ್ಯಂತ ನಿರೀಕ್ಷೆ ಇದ್ದಂತಹ ಒಂದು ಸಮಯ ಇದು. ಈ ಸಮಯದಲ್ಲಿ ಹಲವಾರು ಅನುಕೂಲಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೇಕು. ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಏನೆಲ್ಲ ಮೀನರಾಶಿಯವರು ಸಮಸ್ಯೆಗಳು ಅಥವಾ ಬಾಧೆಗಳನ್ನು ನೋಡ್ತಾ ಇದ್ರಿ, ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಮಾನಸಿಕವಾದ ನೋವುಗಳಿರುವಂಥದ್ದಾಗಿರ್ಬೋದು, ಅಥವಾ ಹಲ್ಲುಗಳಿಗೆ ಸಂಬಂಧಪಡುವಂಥ ಆರೋಗ್ಯದ ವಿಚಾರಗಳು, ಬೆನ್ನು ಮೂಳೆಗೆ ಸಂಬಂಧಪಡುವಂಥದ್ದು, ಬ್ಯಾಕ್ ಪೇಯ್ನ್, ಈ ರೀತಿಯಾಗಿ ತಾಯಿಯ ಒಂದು ಆರೋಗ್ಯ, ಎಲ್ಲ ವಿಚಾರಗಳಿಗೆ ಈಗ ಒಂದು ಸಲ್ಯೂಷನ್ ಸಿಗುತ್ತೆ. ಅಥವಾ ಆ ಎಲ್ಲ ಸಮಸ್ಯೆಗಳ ಒಂದು ಪ್ರಭಾವ ಒಂದು 70% ಕಡಿಮೆ ಆಗುವಂತಹ ಸಮಯ ಇದಾಗಿರುತ್ತೆ. ಇನ್ನು ಹಣಕಾಸಿನ ಅನುಕೂಲಗಳನ್ನು ನಿರೀಕ್ಷೆ ಮಾಡಬಹುದು. ಖಂಡಿತವಾಗ್ಲೂ ಇದು ಒಂದು ಉತ್ತಮವಾದಂತಹ ಸಮಯ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಮತ್ತು ಇನ್ವೆಸ್ಟ್ಮೆಂಟ್ಗಳಿಗೆ ತುಂಬ ಒಳ್ಳೆಯ ಸಮಯ ಅಂತ ಕೂಡ ಹೇಳ್ಬೋದು. ಈ ಸಮಯದಲ್ಲಿ ಯಾವುದೇ ಹೂಡಿಕೆ ಮಾಡಿದರೂ ಕೂಡ ಲಾಭಗಳನ್ನು ಪಡಿತೀರ. ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಇನ್ನೊಂದು 2 ತಿಂಗಳಲ್ಲಿ ಬಹಳಷ್ಟು ಅನುಕೂಲಗಳನ್ನು ಕಾಣ್ತೀರಾ. ಖಂಡಿತ ಹುಸಿ ಆಗೋದಿಲ್ಲ, ಪ್ರಯತ್ನ ಮಾಡುವಂಥದ್ದು ಶುಭ ಆಗುತ್ತೆ. ಇನ್ನು ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಬಹಳ ಸಮಯದಿಂದ ಏನಾದರೂ ಸಮಸ್ಯೆಗಳು ಉಂಟಾಗಿದ್ದರೆ ಈಗ ಅದಕ್ಕೆ ಒಂದು ಉತ್ತಮವಾದಂತಹ ಪರಿಹಾರ ಸಿಗುತ್ತೆ. ಇನ್ನು ಯಾವುದಾದ್ರೂ ಹೊಸ ಪ್ರಾಪರ್ಟಿ, ಮನೆ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ಸಕ್ಸಸ್ಸನ್ನು ಕಾಣ್ತೀರಾ. ಮುಂದುವರಿಸಿ. ಈ ಸಮಯಗಳನ್ನು ವಿಳಂಬ ಮಾಡಿಕೊಂಡ್ರೆ ಮತ್ತೆ ಇಂತಹ ಸಮಯ ಬರೋದಕ್ಕೆ ಇನ್ನೂ 1-1.5 ವರ್ಷಗಳ ಕಾಲ ಮೀನರಾಶಿಯವರು ವೆಯ್ಟ್ ಮಾಡಬೇಕಾಗತ್ತೆ. ಹೊಸ ವಾಹನ ಖರೀದಿ ಮಾಡುವಂಥದ್ದು, ಪ್ರಾಪರ್ಟಿ ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳು, ರಿನೋವೇಷನ್, ಎಲ್ಲದಕ್ಕೂ ಕೂಡ ಈ ಒಂದು ಗುರುಬಲ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತೆ. ಮಕ್ಕಳಿಗೂ ಕೂಡ ಅತಿಶಯವಾದ ಅಭಿವೃದ್ಧಿ ಮತ್ತು ಯಶಸ್ಸನ್ನು ಕೊಡುತ್ತೆ. ಅಂದರೆ ಮೀನರಾಶಿಯವರು ಮಕ್ಕಳು ಕೂಡ ತುಂಬ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಅನುಕೂಲಗಳನ್ನು ನಿರೀಕ್ಷೆ ಮಾಡ್ಬೋದು. ಒಳ್ಳೆ ಒಂದು ಉತ್ತಮ ಸ್ಥಾನಮಾನಗಳನ್ನು ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳ್ಬೋದು. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಖಂಡಿತ ಅನುಕೂಲಗಳನ್ನು ನೋಡ್ತೀರಾ. ದುರ್ಗಾ ಪರಮೇಶ್ವರಿ ಅಥವಾ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. 6ನೇ ಮನೆಯಲ್ಲಿ ಕೇತು, ಅವನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಯಾವುದೇ ಶತ್ರುಬಾಧೆಗಳು ಖಂಡಿತವಾಗ್ಲೂ ಇರೋದಿಲ್ಲ. ಮಾಂಗಲ್ಯ ಸ್ಥಾನಾಧಿಪತಿ ಬುಧ ಸುಖ ಸ್ಥಾನದಲ್ಲಿದ್ದಾನೆ. ದಾಂಪತ್ಯ ಜೀವನ, ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿ, ವಿವಾಹದ ಅಂಚಿನಲ್ಲಿರುವಂಥವರಿಗೆ ಬಹಳ ಉತ್ತಮ ಸಮಯ.
ಅಕ್ಟೋಬರ್ 31ರ ತನಕ ಗುರುಬಲ ಇದೆ. ಖಂಡಿತ ಮಂಗಳ ಕಾರ್ಯಗಳು ವಿಳಂಬ ಆಗ್ತಾ ಇರುವಂಥವರಿಗೆ ವಿವಾಹ ನಿಶ್ಚಯನಾದರೂ ಮಾಡಿಕೊಳ್ಳೋದಕ್ಕೆ ಇದು ಒಂದು ಅತಿ ಉತ್ತಮವಾದಂತಹ ಸಮಯ. ಇಲ್ಲಿ ಪೋಸ್ಟ್ಪೋನ್ಗಳನ್ನು ಮಾಡ್ಕೋಬೇಡಿ. ಅಷ್ಟಮಾಧಿಪತಿ ಶುಕ್ರ ಷಷ್ಠದಲ್ಲಿದ್ದಾನೆ. ಒಂದು ರೀತಿಯಲ್ಲಿ ವಿಪರೀತ ರಾಜಯೋಗ, ಹಣಕಾಸಿನ ಅಭಿವೃದ್ಧಿಗಳು ಅಥವಾ ಲೋನ್ಗಳು ಇವೆಲ್ಲ ಸುಗಮ ಆಗುವಂತಹ ಸಮಯ. ಭಾಗ್ಯಾಧಿಪತಿಯಾದಂತಹ ಕುಜ ಪರಾಕ್ರಮದಲ್ಲಿದ್ದಾನೆ. ಭಾಗ್ಯಸ್ಥಾನದ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಖಂಡಿತ ಉತ್ತಮ ಸಮಯ. ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ಕೂಡ ಸಿಗುತ್ತೆ. ಜುಲೈ 17ರ ನಂತರದಲ್ಲಿ ರವಿ ಮತ್ತು ಗುರುವಿನ ಯುತಿಯಾಗುವಂಥದ್ದು ಮೀನರಾಶಿಯವರಿಗೆ ಒಂದು ಮಾಸದ ಕಾಲ, ಆಲ್ಮೋಸ್ಟ್ ಇನ್ನೊಂದು 2-3 ತಿಂಗಳು ಒಳ್ಳೆಯ ಸ್ಥಾನಮಾನ, ಹೆಸರು, ಪ್ರತಿಷ್ಠೆ, ಗೌರವ, ಸರ್ಕಾರಿ ಉದ್ಯೋಗ ಮಾಡುವಂಥವರಿಗೆ ಬಡ್ತಿ, ಪ್ರಮೋಷನ್, ಎವ್ರಿಥಿಂಗ್ ತುಂಬ ಒಳ್ಳೆಯದಾಗತ್ತೆ. ಕರ್ಮ ಉದ್ಯೋಗದಲ್ಲಿ ಮೀನರಾಶಿಯವರು ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಈ ಸಮಯದಲ್ಲಿ ಯಾವುದೇ ಉದ್ಯೋಗದ ಪರಿವರ್ತನೆಗಳು ಬಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಮೀನರಾಶಿಯವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಈ ಸಮಯದಲ್ಲಿ ಉದ್ಯೋಗ ಪ್ರಾಪ್ತಿಗಾಗಿ ಅತಿ ಹೆಚ್ಚಿನ ಪ್ರಯತ್ನ ಮಾಡಿ. ಇನ್ನೊಂದು 2-3 ವರ್ಷಗಳಿಗೆ ಒಂದು ಉತ್ತಮವಾದಂತಹ ಫೌಂಡೇಶನ್ ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿ ಸಿಗುತ್ತೆ. ಈ ಮಾಸಗಳು ಎಲ್ಲದ ಉದ್ಯೋಗ ಕ್ಷೇತ್ರದ ವಿಚಾರದಲ್ಲಿ ಪ್ರಮೋಷನ್ಗಳಾಗ್ಬೋದು ಅಥವಾ ಉದ್ಯೋಗದ ಪರಿವರ್ತನೆಗಳಾಗ್ಬೋದು 100% ಸಕ್ಸಸ್ಸನ್ನು ಕೊಡುತ್ತೆ. ಲಾಭಸ್ಥಾನಾಧಿಪತಿ ಶನಿ ಜನ್ಮದಲ್ಲಿದ್ದಾನೆ, ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಸೊ ಇಷ್ಟು ಸಮಯ ಪರಿಶ್ರಮ ಜಾಸ್ತಿ, ಲಾಭ ಕಡಿಮೆ. ಈಗ ಅದಕ್ಕೆ ಒಂದು ರಿಸಲ್ಟ್ ಸಿಗುವಂತಹ ಸಮಯ. ಯಾವುದಾದ್ರೂ ಪ್ರಮೋಷನ್ಗಳಾಗ್ಬೋದು ಅಥವಾ ಪರಿವರ್ತನೆಗಳು ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ಒಟ್ಟಿನಲ್ಲಿ ಮೀನರಾಶಿಯವರು ಉದ್ಯೋಗ ಕ್ಷೇತ್ರದ ಬಗ್ಗೆ ಈಗ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಇನ್ನೊಂದು 3 ವರ್ಷಗಳ ಕಾಲ ಯಾವುದೇ ಪರಿವರ್ತನೆಗಳನ್ನು ಮಾಡ್ಕೋಬಾರ್ದು. ಒಂದು ಉತ್ತಮವಾದಂತಹ ಫೌಂಡೇಶನನ್ನು ಈ ಟೈಮಲ್ಲಿ ಹಾಕ್ಕೊಳ್ಳಿ. ಒಂದು ಉದ್ಯೋಗದ ವಿಚಾರದಲ್ಲಿ ಒಂದು ಸೆಟಲ್ಮೆಂಟನ್ನು ನೋಡಿಕೊಳ್ಬೇಕು. ಇನ್ನೊಂದು 3 ವರ್ಷಗಳ ಕಾಲ ಯಾವುದೇ ಪರಿವರ್ತನೆಗಳನ್ನು ಮಾಡದೇ ಇದ್ದರೆ ತುಂಬ ಒಳ್ಳೆಯದು. ಸೊ ಆ ದಿಕ್ಕಿನ ಆ ಒಂದು ಗುರಿಯನ್ನು ಆಲೋಚನೆಯಲ್ಲಿ ಇಟ್ಕೊಂಡೇ ಉದ್ಯೋಗದ ಪರಿವರ್ತನೆಗಳನ್ನು ಮಾಡಿ. ಬಹಳ ಅಪರೂಪದ ಸಮಯ. ಮೀನರಾಶಿಯವರಿಗೆ 12 ವರ್ಷಕ್ಕೊಮ್ಮೆ 5ನೇ ಮನೆ ಪಂಚಮ ಜ್ಞಾನ ಸಂತಾನ ಪೂರ್ವಪರ ಪುಣ್ಯಸ್ಥಾನಕ್ಕೆ ಗುರು ಬರ್ತಾನೆ. ಈ ಸಮಯದಲ್ಲಿ ಸಂತಾನ ಪ್ರಾಪ್ತಿ ಆಗುವಂಥವರಿಗೂ ಕೂಡ ಒಂದು ಉತ್ತಮ ಯೋಗದಲ್ಲಿ ಮಗುವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ವಿಚಾರಗಳಿಗೆ ಒಂದು ಉತ್ತಮವಾದಂತಹ ಗುರುಬಲ ಇದಾಗಿರುತ್ತೆ. ಒಟ್ಟಿನಲ್ಲಿ ಮೀನರಾಶಿಯವರು 7.5 ಕಳೆದ 2.5-3 ವರ್ಷಗಳಿಂದ ಏನೆಲ್ಲ ಹಿನ್ನಡೆಗಳನ್ನು ನೋಡ್ತಾ ಬಂದಿದ್ದೀರಾ, ಈಗ ಅದೆಲ್ಲ ಒಂದು 60% ಬಗೆಹರಿಯೋದಕ್ಕೆ ಅವಕಾಶ ಇದೆ. ಅದರಲ್ಲೂ ವಿವಾಹ, ಸಂತಾನ, ಹಣಕಾಸಿನ ಪರಿಸ್ಥಿತಿ, ಉದ್ಯೋಗ, ಈ 4 ವಿಚಾರಗಳಿಗೂ ಕೂಡ ಅಕ್ಟೋಬರ್ 31ರ ತನಕ ಯಾವುದೇ ಪರಿವರ್ತನೆಗಳು ಅಥವಾ ಅಭಿವೃದ್ಧಿಗಳ ಒಂದು ಆಫರ್ ಬಂದರೆ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅದು ಉತ್ತಮವಾದ ಫಲಗಳನ್ನು ಕೊಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಇನ್ನೊಂದು 3 ವರ್ಷದ ಕಾಲ ಯಾವುದೇ ಪರಿವರ್ತನೆಗಳನ್ನು ಮೀನರಾಶಿಯವರು ಮಾಡದೇ ಇರೋದು ಖಂಡಿತ ಉತ್ತಮ ಅಂತ ಹೇಳುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.